ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ಬ್ಲಾಗ್. ಸೊ ತುಂಬ ದಿವಸ ಆಗಿತ್ತು ನಾವು ಒಂದು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. ಸೊ ಅದಕ್ಕೆ ನಾವು ಇವತ್ತು ಒಂದು ಹೊಸ ವೀಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ಇವತ್ತು ಏನು ನಾವು ವೀಡಿಯೋ ಮಾಡ್ತಿದ್ದೀವಿ ಅಂದರೆ ದಿವಾಳಿ ಶಾಪಿಂಗ್ ಅಂತ ನಿಯರ್ ಬೈ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ತಿಪ್ಸಂದ್ರ ಹೋಗ್ತಾ ಇದ್ದೀವಿ. ಸೊ ತಿಪ್ಸಂದ್ರ ಗೊತ್ತಿಲ್ಲದೆ ಇರೋರು, ಇದು ಬಂದು ಇಂದಿರಾನಗರ್ ಹತ್ರ ಬರುತ್ತೆ. ಸೊ ಅಲ್ಲಿ ನಿಮಗೆ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸಿಗುತ್ತೆ, ದೀಪಾವಳಿಗೆ ಏನೇನು ಬೇಕು. ಸೊ ಅದನ್ನು ಇವತ್ತು ನಾವು ಈ ವಿಡಿಯೋ ಥ್ರೂ ತೋರಿಸ್ತಾ ಇದ್ದೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ನಮ್ಮ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾವೀಗ ತಿಪ್ಸಂದ್ರ ಬಂದಿದ್ದೀವಿ. ಇವಾಗ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಏನೇನು ಸಿಗುತ್ತಂತ. ಒಂದಕ್ಕೆ 10 ರೂಪೀಸಾ? ಅದು ಹೇಗೆ? ಒಂದಕ್ಕೆ 5 ರೂಪಾಯಿ. ಇದು ಕಲರ್ ಇರೋದು ಒಂದಕ್ಕೆ. ಗೈಸ್, ಇವಾಗ ಫಸ್ಟ್ ದಿಯಾ ತಗೊಳ್ಳಿಗೆ ಬಂದಿದ್ವಿ. ಇವೆಲ್ಲ 4 ರೂಪೀಸ್ ಅಂತೆ. ಅದು ಈ ಕಡೆ ಇರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ, 20 ರೂಪೀಸು, 15 ರೂಪೀಸು ಹಾಗೆ. ಕಡಿಮೆ ಮಾಡ್ಕೊಡಿ ಅಲ್ಲ. ಸೊ ಗೈಸ್, ಫಸ್ಟ್ ಇವಾಗ ನಾವು ದಿಯಾ ತಗೊಂಡ್ವಿ. ಸುಮಾರು ಒಂದು 20 ಏನೋ ತಗೊಂಡ್ವಿ ದಿಯಾ. ಪರ್ ಪೀಸ್ ಬಂದು 4 ರೂಪೀಸ್ ಏನೋ ಇತ್ತು. ಸೊ 1 ರೂಪಾಯಿನೂ ಕಡಿಮೆ ಮಾಡಲಿಲ್ಲ. ಸೊ ಇವಾಗ ಮಾಡಿದ್ವಿ, ಆದ್ರೆ ಕಡಿಮೆ ಮಾಡಿಲ್ಲ. ಇದಕ್ಕೆಷ್ಟು? ಇದಕ್ಕೆ 80ನಾ? ಆ ಕಡೆದು ಇರೋದು. ಸೊ ಗೈಸ್, ಇವತ್ತಿನ ಸೆಕೆಂಡ್ ಶಾಪಿಂಗ್ ಬಂದು ನಾವೀಗ ಲೈಟಿಂಗ್ಸ್ ತಗೊಂಡ್ವಿ. 2 ಥರ ಲೈಟಿಂಗ್ಸ್ ತಗೊಂಡ್ವಿ. ಸೊ ಚೆನ್ನಾಗಿದೆ ಇಲ್ಲಿ ತಿಪ್ಸಂದ್ರದಲ್ಲಿ. ತುಂಬಾ ವೆರೈಟೀಸ್ ಇದೆ ಲೈಟಿಂಗ್ಸ್ ಅಲ್ಲಿ. ನಾವು ಒಂದು ಮಲ್ಟಿ ಕಲರ್ ಹಾಗೆ ಒಂದು ಸಿಂಗಲ್ ಕಲರ್ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ. ದಿಯಾದಲ್ಲೂ ಲೈಟಿಂಗ್ಸ್ ಇದೆ. ಲೈಟಿಂಗ್ಸ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಪೂಜೆಗೆ ಬೇಕಾಗಿರುವಂಥ ಐಟಮ್ಸ್ನ ನೋಡ್ಲಿಕ್ಕಂತ ಬಂದ್ವಿ. ಇಲ್ಲಿ ನಮಗೆ ದೇವ್ರ ಮನೆ ಹಚ್ಚಲಿಕ್ಕಂತ ಸ್ಟಿಕ್ಕರ್ ಸಿಕ್ತು. ಹಾಗೆ ಕೆಲವೊಂದಿಷ್ಟು ದೇವ್ರ ಸಾಮಗ್ರಿನೂ ಕೂಡ ತಗೊಂಡ್ವಿ ಅಲ್ಲಿಂದ. ದೇವ್ರ ಸೀರೆ. ಸೊ ಗೈಸ್, ಇವಾಗ ನಮ್ ನೆಕ್ಸ್ಟ್ ಶಾಪಿಂಗ್ ಬಂದ್ಬಿಟ್ಟು ಸೀರೆ ಪರ್ಚೇಸ್ ಮಾಡಿದ್ವಿ. ಅದು ದೇವ್ರ ಸೀರೆ. ಸೊ ದೀಪಾವಳಿ ಟೈಮಲ್ಲಿ ದೇವ್ರಿಗೆ ಕೊಡ್ಬೇಕಂತ ಹೇಳಿ. ಇವಾಗ ನಾವು ಸ್ಟೇಷನರಿ ಶಾಪಿಂಗ್ ಬಂದಿದ್ದೀವಿ, ಬ್ಯಾಂಗಲ್ಸ್ನ ನೋಡುವ ಅಂತ. ಇಲ್ಲಿ ತುಂಬಾನೇ ಚೆನ್ನಾಗಿರೋ ಕಲೆಕ್ಷನ್ ಇದೆ. ಬನ್ನಿ ಬ್ಯಾಂಗಲ್ಸ್ನ ನೋಡಿ. ಸೊ ಗೈಸ್, ನಾವಿವಾಗ ಆಲ್ಮೋಸ್ಟ್ ದೀಪಾವಳಿಗೆ ಬೇಕಾಗಿರುವಂಥ ಎಲ್ಲ ಒಂದು ಶಾಪಿಂಗ್ ಮಾಡಿ ಆಯಿತು. ಲೈಟಿಂಗ್ಸಿಂದ ಹಿಡಿದು ದಿಯಾ, ಆಮೇಲೆ ವೈಶಾಲಿ ಅವಳಿಗೆ ಬೇಕಾಗಿರೋ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಮತ್ತು ದೇವರಿಗೆ ಬೇಕಾಗಿರೋವಂಥ ಸೀರೆ ಎಲ್ಲ ಶಾಪಿಂಗ್ ಮಾಡಿ ಆಯಿತು. ಬಟ್ ನಾವು ಅದು ನಕ್ಷತ್ರ ಆಕಾಶಗೂಡೆಲ್ಲ ತೊಗೊಳ್ಳಿಲ್ಲ. ಏನಕ್ಕಂದರೆ ನಾವು ಟ್ರಾವೆಲ್ ಮಾಡಿರೋದ್ರಿಂದ. ಸೊ ಅದು ಫೋಲ್ಡ್ ಎಲ್ಲ ಮಾಡಿದ್ರೆ ಹಾಳಾಗುತ್ತಂತ, ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಂತ.
ಸೊ ಇದೊಂದು ನಮ್ಮ ಈ ಒಂದು ಶಾರ್ಟ್ ಶಾಪಿಂಗ್ ವಿಡಿಯೋ ಆಗಿತ್ತು ದೀಪಾವಳಿಗೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ವ್ಲಾಗ್ ಅನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.